ಇವತ್ತು ಬೆಳ್ಳಂಬೆಳಗ್ಗೆ ಒಂದು ದುರಂತ ಸಂಭವಿಸಿದೆ. ಕ್ರಷರ್ ಬಂಡೆ ಮೇಲೆ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ದುರಂತ ಆಗಿ 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮೇಲಿಂದ ಬಂಡೆ ಬಿದ್ದು 7 ಮಂದಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಮಾದಪಟ್ಟಣದ ಕಾವೇರಿ ಕ್ರಷರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ದುರಂತ ಸಂಭವಿಸಿದೆ. ಇವತ್ತು ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ದುರಂತ ಇದು. ಈ ದುರಂತದಿಂದ 7 ಮಂದಿ ಕಾರ್ಮಿಕರು ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಬೇಸರದ ವಿಚಾರ. ಕ್ರಷರ್ ಬಂಡೆ ಮೇಲೆ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು. ಆ ಸಂದರ್ಭದಲ್ಲಿ ಭೀಕರ ದುರಂತ ಸಂಭವಿಸಿದೆ. 7 ಮಂದಿ ಕಾರ್ಮಿಕರು ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು ಸಾವನ್ನಪ್ಪಿದ್ದಾರೆ. ಮೇಲಿಂದ ಬಂಡೆ ಬಿದ್ದಿದೆ. ಕೆಲಸ ಮಾಡುವಂತಹ ಸಂದರ್ಭದಲ್ಲಿ 7 ಮಂದಿ ಈಗ ಬಲಿಯಾಗಿದ್ದಾರೆ. ಮಾದಪಟ್ಟಣದ ಕಾವೇರಿ ಕ್ರಷರ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ನಡೆದಿರುವಂತಹ ದುರಂತ ಇದು. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ನಡೆದಿರುವಂತಹ ಒಂದು ಅವಘಡ. ಹೀಗೆ ಇವತ್ತು ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಒಂದು ದುರ್ಘಟನೆ. ಈ ರೀತಿಯಾಗಿ ಬಂಡೆ ಬಿದ್ದು 7 ಮಂದಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಇನ್ನು ಹಲವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಆ ಬಂಡೆ ಕೆಳಗೆ ಒಂದಷ್ಟು ಮಂದಿ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಥವಾ ಆ ಸಿಬ್ಬಂದಿ ಏನಿರುತ್ತೆ ಅಲ್ಲಿ ರಕ್ಷಣಾ ಕಾರ್ಯಕ್ಕೆ ಅಂತ ಹೇಳಿ ಮುಂದಾಗಿದ್ದಾರೆ. ಮೇಲಿಂದ ಬಂಡೆ ಬಿದ್ದು 7 ಮಂದಿ ಈಗ ಸಾವನ್ನಪ್ಪಿರುವುದು ಬೇಸರದ ವಿಚಾರ. ಹೀಗೆ ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಅನ್ನೋವಂಥದ್ದು ಕೂಡ ಇರುತ್ತೆ. ಅಂತಂದ್ರೆ ಈ ಒಂದು ಕ್ರಷರ್ ಬಂಡೆ ಕ್ರಷರ್ ಇರ್ಬೋದು ಅಥವಾ ಈ ಕ್ರಷರ್ ಕೆಲಸ ಅಂತಂದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ಒಂದಷ್ಟು ಸೇಫ್ಟಿ ಏನ್ ಕೊಡಬೇಕು ಅದನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಯಾವುದೇ ಸೇಫ್ಟಿ ಅಥವಾ ಮುನ್ನೆಚ್ಚರಿಕೆ ಕ್ರಮವನ್ನ ತಗೊಂಡಿದ್ರೋ ಇಲ್ವಾ ಅನ್ನೋಂಥದ್ದು ಗೊತ್ತಿಲ್ಲ. ಅವ್ರಿಗೆ ಒಂದು ಹ್ಯಾಂಡ್ ಗ್ಲೌಸ್ ಇರ್ಬೋದು ಅಥವಾ ಶೂಸ್ ಇರ್ಬೋದು ಅಥವಾ ಅವ್ರಿಗೆ ತಲೆಗೆ ಏನು ಪೆಟ್ಟಾಗಬಾರ್ದು ಆ ರೀತಿಯಾಗಿ ಹೆಲ್ಮೆಟ್ ರೀತಿಯಲ್ಲಿ ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಆಗಿ ಕೊಡ್ತಾರೆ. ಅಂದ್ರೆ ಕಾರ್ಮಿಕರಿಗೆ ಇದೆಲ್ಲವೂ ಕೂಡ ಕೊಡ್ತಾರೆ. ಇಲ್ಲಿ ಕೊಟ್ಟಿದ್ರೋ ಇಲ್ವೋ ಅದು ಗೊತ್ತಿಲ್ಲ. ಹೇಗೆ ಈ ಒಂದು ದುರಂತ ಸಂಭವಿಸಿತ್ತು ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಈಗ ಬಂಡೆ ಬಿದ್ದು 7 ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಕ್ರಷರ್ ಬಂಡೆ ಮೇಲೆ ಬಿದ್ದು ನಡೆದಿರುವಂತಹ ಒಂದು ಅವಘಡ ಇದು. ಇಂದು ಬೆಳ್ಳಂಬೆಳಗ್ಗೆ ಕಾರ್ಮಿಕರು ಕೆಲಸ ಮಾಡುವಾಗ ದುರ್ಘಟನೆ ನಡೆದಿದೆ. ಮೇಲೆ ಇಟಾಚಿಯಲ್ಲಿ ಕೆಲಸ ಮಾಡುವಾಗ ಬಂಡೆ ಕೆಳಗೆ ಬಿದ್ದಿದೆ. ಕೆಳಗೆ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರ ಮೇಲೆ ಬಿದ್ದಿರುವಂತಹ ಬಂಡೆ. ಬಿಹಾರ ಮೂಲದ 7 ಮಂದಿ ಕಾರ್ಮಿಕರು ದುರ್ಮರಣ ಹೊಂದಿದ್ದಾರೆ. ಇನ್ನು 5 ಕೂಲಿ ಕಾರ್ಮಿಕರಿಗೆ ಗಂಭೀರವಾಗಿ ಗಾಯಗಳಾಗಿದೆಯಂತೆ. ಸದ್ಯ ಗಾಯಾಳುಗಳನ್ನ RR ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ತಾವರೆಕೆರೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. RR ಆಸ್ಪತ್ರೆಗೆ ದಾಖಲಿಸಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ನಡೆದಿರುವಂತಹ ಒಂದು ದುರಂತ ಇದು. ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮೇಲಿಂದ ಬಂಡೆ ಬಿದ್ದು 7 ಮಂದಿ ಕಾರ್ಮಿಕರು ದುರ್ಮರಣ ಹೊಂದಿದ್ದಾರೆ. ಮತ್ತೊಂದು ಕಡೆ ಉಳಿದಂತ ಎಲ್ಲರಿಗೂ ಕೂಡ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ಫೋಟೋನ ನಾವು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ. ಅಂತಂದ್ರೆ ಅಷ್ಟು ಮಟ್ಟಿಗೆ ಆ ಬಂಡೆ ಬಿದ್ದಿದೆ ಅಂತಂದ್ರೆ ಇನ್ನ ಯಾವ ರೀತಿಯಾಗಿ ಪ್ರಾಣ ಹೋಗಿರ್ಬೋದು ಅಥವಾ ಎಷ್ಟು ಅವರಿಗೆ ನೋವಾಗಿರ್ಬೋದು. ಜೊತೆಗೆ ಇಲ್ಲಿ ಗಮನಿಸ್ತಾ ಇದ್ದೀವಿ ಯಾವುದೇ ಒಂದು ಸೇಫ್ಟಿ ಅಂತಂದ್ರೆ ಈ ಒಂದು ಬಂಡೆ ಕ್ರಷರ್ ಅಲ್ಲಿ ಕೆಲಸ ಮಾಡುವಂತಹ ಟೈಮಲ್ಲಿ ಕೂಲಿ ಕಾರ್ಮಿಕರಿಗೆ ಅಥವಾ ಯಾರೆಲ್ಲ ಕಾರ್ಮಿಕರು ಇರ್ತಾರೋ ಅವ್ರಿಗೆ ಒಂದು ಹ್ಯಾಂಡ್ ಗ್ಲೌಸ್ ಅಥವಾ ಸೇಫ್ಟಿ ಶೂಸ್ ಕೊಡೋದು ಅಥವಾ ಸೇಫ್ಟಿ ಹೆಲ್ಮೆಟ್ ಕೊಡೋದು ಇದೆಲ್ಲವೂ ಕೂಡ ಯೂಸ್ ಮಾಡಿ ಅದಾದ ನಂತರ ಕೆಲಸ ಮಾಡಬೇಕಾಗುತ್ತೆ. ಅಲ್ಲಿ ಇಲ್ಲಿ ಕಾರ್ಮಿಕರಿಗೆ ಅದೆಲ್ಲವೂ ಕೂಡ ಪ್ರೊವೈಡ್ ಮಾಡಿದ್ರು ಇಲ್ವೋ ಅನ್ನೋಂಥದ್ದು ಈಗ ಎಕ್ಸ್ಟ್ರಾ ಪ್ರಶ್ನೆ ಹುಟ್ಟುತ್ತಾ ಇದೆ. ಕನಿಷ್ಠ ಪಕ್ಷ ಅಲ್ಲಾದ್ರೂ ಏನೋ ಒಂದು ಸೇಫ್ಟಿ ಆಗಿ ಕೆಲವೊಂದು ಇದೆಲ್ಲವೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೊಂದು ವಸ್ತುಗಳನ್ನ ಬಳಸಿದ್ರೆ ಎಲ್ಲ ಪ್ರಾಣ ಉಳಿತಾ ಇತ್ತು ಏನೋ ಗೊತ್ತಿಲ್ಲ. ಆದ್ರೆ ಈಗ ದಿಢೀರಾಗಿ ಇವತ್ತು ಬಿಹಾರ ಮೂಲದ 7 ಮಂದಿ ಕಾರ್ಮಿಕರು ದುರ್ಮರಣ ಹೊಂದಿರುವಂಥದ್ದು ಬೇಸರದ ವಿಚಾರ. ಹೀಗೆ ಈಗ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ. ತಾವರೆಕೆರೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಬಂಡೆ ಕ್ರಷರ್ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇಟಾಚಿಯಿಂದ ಬಂಡೆ ಮೇಲಿಂದ ಬಿದ್ದಿದೆ. ಆ ಸಂದರ್ಭದಲ್ಲಿ 7 ಜನ ಅಲ್ಲೇ ಸಾವನ್ನಪ್ಪಿದ್ದಾರೆ. ಬಂಡೆ ಅಂತಂದ್ರೆ ಆಬ್ವಿಯಸ್ಲಿ ಖಂಡಿತವಾಗಿಯೂ ಹೇಗೆ ಅದು ವೇಟ್ ಇರುತ್ತೆ, ಎಷ್ಟು ಮಟ್ಟಿಗೆ ಗಟ್ಟಿಯಾಗಿರುತ್ತೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದರ ಜೊತೆಗೆ ಇನ್ನೂ ಹಲವರು ಆ ಬಂಡೆ ಕೆಳಗೇನೆ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇತ್ತು. ಇನ್ನು ಅದೆಷ್ಟು ಜನ ಸತ್ತಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಈಗ 7 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದಂತವರಿಗೆ ಗಂಭೀರವಾಗಿ ಗಾಯಗಳು ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ಗಾಯಾಳುಗಳನ್ನು RR ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಹಾಗಾಗಿ ಹೇಳೋದು ಎಲ್ಲೋ ಒಂದು ರೀತಿಯಾಗಿ ಬಂಡೆ ಕ್ರಷರ್ ಕೆಲಸ ಅಥವಾ ಈ ಕ್ರಷರ್ ಕೆಲಸ ಅನ್ನುವಂಥದ್ದೇ
ಆಲ್ಮೋಸ್ಟ್ ಈ ಕೂಲಿ ಕಾರ್ಮಿಕರಿಗೆ ಆಲ್ಮೋಸ್ಟ್ ಈ ಹಿಂದೆದಲ್ಲೂ ಕೂಡ ಡೇಂಜರ್ ಅದು ಸ್ವಲ್ಪ. ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ಇಲ್ಲಿ ಯಾವುದೇ ಕ್ರಮವನ್ನು ಅವರು ತಗೊಂಡಿಲ್ಲ ಅಥವಾ ಕಾರ್ಮಿಕರ ಸೇಫ್ಟಿಯನ್ನ ಯೋಚನೆ ಮಾಡೇ ಇಲ್ವಾ ಅನ್ನೋಂಥ ಪ್ರಶ್ನೆ ಹುಟ್ಟುತ್ತಾ ಇದೆ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ. ಹಾಗಾಗಿ ಈ ದುರಂತದಿಂದ ಈಗ 7 ಮಂದಿ ಬಲಿಯಾಗಿದ್ದಾರೆ. ಈಗ ಸ್ಥಳಕ್ಕೆ ಪೊಲೀಸರು ಕೂಡ ಧಾವಿಸಿದ್ದಾರೆ. ಧಾವಿಸಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಈಗಾಗಲೇ ಹೇಳ್ತಾ ಇದ್ದೆ, ಕ್ರಷರ್ ಕೆಲಸ ಅನ್ನುವಂಥದ್ದು ಕೆಲವೊಂದು ಕಡೆ ಈ ಒಂದು ಬಂಡೆ ಕ್ರಷರು ಅಥವಾ ಇಂತಹ ಪ್ರದೇಶಗಳಲ್ಲಿ ಕ್ರಷರಿಂಗ್ ನಡಿಬಾರ್ದು, ಇದೆಲ್ಲವೂ ಕೂಡ ಕೆಲವೊಂದು ರೂಲ್ಸ್ ಇದಾವೆ ಆ ಒಂದು ಕೆಲಸಕ್ಕೋಸ್ಕರ. ಆದರೆ ಕಾರಣ ಬಹಳ ಪ್ರಮುಖವಾಗಿರುವಂಥ ಕಾರಣ ಇದೆ. ಕಾರ್ಮಿಕರ ಸೇಫ್ಟಿ ಇರೋದಿಲ್ಲ ಅಲ್ಲಿ, ಅಥವಾ ಇಂಥ ಸ್ವಲ್ಪ ಡೇಂಜರ್ ಕೆಲಸ ಅಂತಂದ್ರೆ ಅವರಿಗೆ ಕೊಡಬೇಕಾಗಿರುವಂಥ ಸೇಫ್ಟಿಯನ್ನ ಕೊಡಬೇಕು ಅಂತ. ಆದರೆ ಪಾಪ ಇಲ್ಲಿ ಯಾವುದೇ ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈಗ ಬೆಳಗ್ಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ 7 ಮಂದಿ ಈ ಬಂಡೆ ಬಿದ್ದು, ಕ್ರಷರ್ ಬಂಡೆ ಬಿದ್ದು ಸಾವನ್ನಪ್ಪಿದ್ದಾರೆ ಕಾರ್ಮಿಕರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ 7 ಜನರು ಕೂಡ ಬಿಹಾರ ಮೂಲದ ಕಾರ್ಮಿಕರು ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಇನ್ನು ಉಳಿದಂಥವರು ಎಲ್ಲರಿಗೂ ಕೂಡ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಈ ಒಂದು ಕ್ರಷರ್ ಕೆಲಸ ಅಂತಂದ್ರೆ ಸ್ವಲ್ಪ ಡೇಂಜರ್ ಅಂತ ಅನ್ನಿಸ್ತಾ ಇದೆ. ಬಟ್ ಆದ್ರೂ ಕೂಡ ಈ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಒಂದು ಸೇಫ್ಟಿ ಶೂಸೋ, ಸೇಫ್ಟಿ ಆಗಿ ತಲೆಗೆ ಪೆಟ್ಟು ಬಿಡಬಾರ್ದು ಅನ್ನುವಂತ ಒಂದು ಹೆಲ್ಮೆಟೋ ಅಥವಾ ಗ್ಲೌಸೋ ಇದೆಲ್ಲವೂ ಕೂಡ ಕೊಡ್ತಾರೆ. ಇಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಕೊಟ್ಟಿಲ್ವಾ? ಹೇಗಾಯ್ತು ಈ ದುರಂತ ಅಂತ? ರೋಶ್ನಿ, ಖಂಡಿತ. ಅಂದ್ರೆ ಒಂದು ಕ್ರಷರ್ ನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಿಹಾರ ಮೂಲದ ಒಟ್ಟು 7 ಜನ ಕಾರ್ಮಿಕರು ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ದಕ್ಷಿಣ ಅಂದ್ರೆ ರಾಮನಗರದ ತಾವರೆಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಮಾದಪಟ್ಟಣದಲ್ಲಿ ಈಗೊಂದು ಘಟನೆ ನಡೆದಿದೆ. ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಯಾವುದೇ ರೀತಿಯಾದಂತಹ ಸೇಫ್ಟಿಯನ್ನ ಅಲ್ಲಿ ಕಾರ್ಮಿಕರಿಗೆ ಕೊಟ್ಟಿರ್ಲಿಲ್ಲ. ಇಲ್ಲಿ ಆನಂದ್ ಶರ್ಮಾ ಅಂತ ಏನಿದ್ದಾನೆ, ಆತ ಕ್ರಷರ್ನ ಮಾಲೀಕ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಆನಂದ್ ಸ್ವಾಮಿ ಅಂತ ಏನಿದ್ದಾನೆ, ಈತನ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೂಡ ಇದೀಗ ಕೇಳಿ ಬರ್ತದೆ. ಯಾಕಂದ್ರೆ ಪೊಲೀಸರು ಕೂಡ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಒಟ್ಟು 7 ಜನ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಅಲ್ಲಿ ಒಂದು ಇಟ್ಯಾಚಿ ಮೂಲಕವಾಗಿ ಕಲ್ಲುಗಳ ಕೆಳಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ರು. ಆದ್ರೆ ಆ ಕಾರ್ಮಿಕರು ಕೆಲಸ ಮಾಡುವಂತ ಸಂದರ್ಭದಲ್ಲೇ ಮೇಲ್ಗಡೆ ಹೋಗಿ ಅಲ್ಲಿ ಆ ಕಲ್ಲುಗಳನ್ನ ಒಡೆಯುವಂತ ವೇಳೆಯಲ್ಲಿ ಇಟ್ಯಾಚಿ ಮೂಲಕವಾಗಿ ಮೇಲಿದ್ದಂತ ಬಂಡೆಕಲ್ಲು ಕಾರ್ಮಿಕರ ಮೇಲೆ ಬೀಳುತ್ತೆ. ಅಲ್ಲಿ ಆಲ್ಮೋಸ್ಟ್ 8 ರಿಂದ 9 ಜನ ಸಿಲುಕಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದರಲ್ಲಿ 7 ಜನ ಕಾರ್ಮಿಕರು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಅವ್ರನ್ನೆಲ್ಲ ಆ ಒಂದು ಅವಶೇಷಗಳಲ್ಲಿ ಅಂದ್ರೆ ಕಲ್ಲಿನ ಬಂಡೆ ಒಳಗಡೆ ಸಿಗಾಕೊಂಡಿದ್ದಂತ ಎಲ್ಲರನ್ನು ಕೂಡ ತೆಗೆಯುವಂತ ಕೆಲಸಗಳು ಆಗಿದೆ. ಈಗಾಗಲೇ ಮೃತದೇಹಗಳನ್ನ 7 ಜನ ಮೃತದೇಹಗಳನ್ನ ಈಗಾಗಲೇ ವಾಪಸ್ ಕಲ್ಲಿನ ಒಂದು ಅಡಿಯಲ್ಲಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ತೆಗೆದಿದ್ದಾರೆ. ಆದ್ರೆ ಇನ್ನೂ ಕೂಡ ಹೆಚ್ಚು ಕಾರ್ಮಿಕರು ಅದೇ ಒಂದು ಕಲ್ಲಿನ ಕ್ವಾರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಅಲ್ಲಿರುವಂತ ಪೊಲೀಸ್ನವರು ಜೊತೆಗೆ ಸಿಬ್ಬಂದಿಗಳು ಕೂಡ ಅಲ್ಲಿ ಸಾಕಷ್ಟು ಒಂದು ಪರದಾಟವನ್ನ ಮಾಡ್ತಾ ಇದ್ದಾರೆ ಮೃತದೇಹಗಳನ್ನ ಹೊರಗೆ ತೆಗೆಯೋದಕ್ಕೆ. ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ಪೊಲೀಸರು ಕೂಡ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಜನರು ಕೆಲಸವನ್ನ ಮಾಡ್ತಾ ಇದ್ರು. 7:30 ಸುಮಾರಿಗೆ ಎಲ್ಲರೂ ಕೂಡ ಕೆಲಸಕ್ಕೆ ಅಂದ್ರೆ 7 ಗಂಟೆಯಿಂದಲೇ ಅಲ್ಲಿ ಕ್ರಷರ್ ಶುರು ಆಗುತ್ತೆ. ಅಲ್ಲಿ ಆ ಸಂದರ್ಭದಲ್ಲಿ ಒಂದು 10ಕ್ಕೂ ಹೆಚ್ಚು ಜನ ಅಲ್ಲಿ ಕಾರ್ಮಿಕರು ಇದ್ರು ಅಂತ ಹೇಳಲಾಗ್ತದೆ. ಅಲ್ಲಿ ಕೆಲ ಕಾರ್ಮಿಕರು ಬೇರೆ ಕಡೆ ಕೆಲಸವನ್ನ ಮಾಡ್ತಾ ಇದ್ರು. ಇಲ್ಲಿ ಇದ್ದಂತ 7 ರಿಂದ 9 ಜನ ಕಾರ್ಮಿಕರು ಅಲ್ಲಿ ಬಂಡೆ ಕಲ್ಲುಗಳನ್ನ ಒಡೆಯುವಂತ ಕೆಲಸ ಮಾಡ್ತಿದ್ರು. ಮೇಲೆ ಇದ್ದಂತ ಸಂದರ್ಭದಲ್ಲಿ ಇಟಾಚಿ ಏನಿದೆ ಅದು ತೆಳೆದಂತ ವೇಳೆಯಲ್ಲಿ ಆ ಬಂಡೆ ಕಲ್ಲು ನೇರವಾಗಿ ಕಾರ್ಮಿಕರ ಮೇಲೆ ಬಿದ್ದಿದೆ. ಹೀಗಾಗಿ ಅಲ್ಲಿದ್ದಂತ ಕಾರ್ಮಿಕರು ಈಗ 7 ಜನ ಸಾವನ್ನಪ್ಪಿದ್ರೆ ಇನ್ನೂ 2-3 ಜನ ಸಿಲ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಪೊಲೀಸರು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಜೊತೆಗೆ ಸಿಬ್ಬಂದಿಗಳನ್ನ ಕರೆಸ್ಕೊಂಡಿದ್ದಾರೆ. ಜೊತೆಗೆ ಹೆಚ್ಚಿನ ಆ ಒಂದು ಸಾವು ನೋವಿನ ಸಂಖ್ಯೆ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಜೊತೆಗೆ ಈ ಕ್ರಷರ್ ಮಾಲೀಕ ಈಗಾಗಲೇ ಅಬ್ಸೆಂಟ್ ಆಗಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಯಾಕಂದ್ರೆ ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಸೇಫ್ಟಿ ಆಗಿ ಆ ಒಂದು ಕಾರ್ಮಿಕರಿಗೆ ಕೆಲವೊಂದಷ್ಟು ಹೆಲ್ಮೆಟ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಜೊತೆಗೆ ಶೂಗಳಾಗಿರ್ಬೋದು ಎಲ್ಲವನ್ನು ಕೂಡ ಕೊಡಬೇಕಾಗುತ್ತೆ. ಆದ್ರೆ ಬಿಹಾರ ಮೂಲದ ಕಾರ್ಮಿಕರನ್ನ ಕರೆತಂದು ಇಲ್ಲಿ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸೇಫ್ಟಿ ಅಂದ್ರೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರಲಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ದೊಡ್ಡ ದುರಂತ ನಡೆದಿದೆ ಅನ್ನುವಂತ ಪ್ರಾಥಮಿಕವಾಗಿ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಕ್ರಷರ್ ಮಾಲೀಕ ಅಂದ್ರೆ ಕಾವೇರಿ ಒಂದು ಕ್ರಷರ್ ಏನಿದೆ ಅದು ಮಾಲೀಕ ಆಗಿರುವಂತ ಆನಂದ್ ಸ್ವಾಮಿ ಏನಿದ್ದಾನೆ ಆತ ನಾಪತ್ತೆ ಆಗಿದ್ದಾನೆ. ಯಾವಾಗ ಈ ಒಂದು ಘಟನೆ ಒಂದು ಸುದ್ದಿ ಆಗುತ್ತೋ ಇಮಿಡಿಯೇಟ್ ಆಗಿ ಆತ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಅಬ್ಸೆಂಟ್ ಕೂಡ ಆಗಿದ್ದಾರೆ. ಜೊತೆಗೆ ಇಲ್ಲಿ ಮೃತಪಟ್ಟಂತ ಕಾರ್ಮಿಕರು ಏನಿದ್ರೆ ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೂಡ ರವಾನಿಸಲಾಗಿದೆ. ಅವರು ಕೂಡ ಸ್ಥಳಕ್ಕೆ ಬರಬೇಕಾಗುತ್ತೆ. ನಂತರವಾಗಿ ಕುಟುಂಬಸ್ಥರು ಕೊಡುವಂತ ದೂರಿನ ಆಧಾರದ ಮೇಲೆ ಈ ಕ್ರಷರ್ ಮಾಲೀಕನ ವಿರುದ್ಧವಾಗಿ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಆತನ ಬಂಧನ ಮಾಡುವಂತ ಕೆಲಸಗಳು ಕೂಡ ಆಗ್ಬೇಕಾಗುತ್ತೆ. ಹೀಗಾಗಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಜಸ್ಟ್ ಹೋಲ್ಡ್ ಆಗಿ ಅಜಯ್, ಇದೀಗ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕ್ರಷರ್ನಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿದ್ರು. ಇವತ್ತು ಬೆಳಿಗ್ಗೆ
ಸಾವಿನ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ದಟ್ಟವಾಗಿದೆ. ಸ್ಥಳೀಯ ಕಾರ್ಮಿಕರು ಬಂಡೆಯಾಡಿ ಸಿಲುಕಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಬಂಡೆ ಕೆಳಗೆ ಕೆಲಸ ಮಾಡ್ತಾ ಇದ್ದಂತಹ 15ರಿಂದ 16 ಕಾರ್ಮಿಕರು ಇದ್ರು. ಸ್ಥಳಕ್ಕೆ ತಾವರೆಕೆರೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕ್ರಷರ್ನಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ಇನ್ನ ಉಳಿದಂತವರು ಕೆಲವೊಬ್ರು ಗಾಯಾಳುಗಳು ಕೂಡ ಇದ್ದಾರೆ. ಇನ್ನ ಉಳಿದಂತ ಮಂದಿ ಏನಾದ್ರು ಅನ್ನುವಂತ ಒಂದು ಶಂಕೆ. ಹಾಗಾಗಿ ಸ್ಥಳೀಯ ಕಾರ್ಮಿಕರು ಬಂಡೆಯಡಿ ಸಿಲುಕಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತ ಆಗ್ತಾ ಇದೆ. 15ರಿಂದ 16 ಕಾರ್ಮಿಕರು ಇದೀಗ ಕೆಲಸ ಮಾಡ್ತಿದ್ರಂತೆ. ಎಸ್ ಅಜಯ್, ಈಗ 15ರಿಂದ 16 ಜನ ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ರು. 7 ಜನ ಈಗ ಸಾವನ್ನಪ್ಪಿದ್ದಾರೆ. ಇನ್ನು ಬಹುಶಃ 3ರಿಂದ 4 ಜನ ಗಾಯಾಳುಗಳು ಸಿಕ್ಕಿದಾರಂತೆ. ಇನ್ನು ಉಳಿದಂತವರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆಯಾ? ಏನಿದೆ ಹೆಚ್ಚಿನ ಡೀಟೇಲ್ಸ್? ಇನ್ನು ಎಷ್ಟು ಜನ ಬಲಿಯಾಗಬಹುದು ಈ ಘಟನೆಯಿಂದ ಅಂತ? ರೋಶ್ನಿ, ಖಂಡಿತ. ಅಂದ್ರೆ ಇಲ್ಲಿ ದೊಡ್ಡ ಮಟ್ಟದ ಒಂದು ಅವಘಡ ನಡೆದಿದೆ. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಕೇವಲ ನಾವು ಮೊದಲನೇದಾಗಿ ವಿಚಾರ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ 7ರಿಂದ 9 ಜನ ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ. ಅದರಲ್ಲಿ 5 ಜನ ಸತ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ತು. ಅದಾದ ನಂತರವಾಗಿ ಒಂದು ಕಲ್ಲಿನ ಕೆಳಗಡೆ, ಅಂದ್ರೆ ಕಲ್ಲುಗಳು ಏನ್ ಬಿತ್ತಲ್ಲ ಆ ಸಂದರ್ಭದಲ್ಲಿ ಕೆಳಗಡೆ ಸಾಕಷ್ಟು ಜನರು ಇದ್ರು. ಅಲ್ಲಿ ಆಲ್ಮೋಸ್ಟ್ 15ರಿಂದ 16 ಜನ ಇದ್ರು ಅಂತ ಹೇಳಾಗ್ತದೆ. ಜೊತೆಗೆ ಇನ್ನು ಉಳಿದಂತ ಕೆಲವೊಂದಷ್ಟು ಕಾರ್ಮಿಕರು ಬೇರೆ ಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅಕ್ಕಪಕ್ಕದಲ್ಲಿ. ಆದ್ರೆ ಇಲ್ಲಿ ಇಟ್ಯಾಚ್ ಮೂಲಕವಾಗಿ ಕಲ್ಲುಗಳನ್ನ ಕೆಳಗಡೆ ಹಾಕುವಂತ ಸಂದರ್ಭದಲ್ಲಿ ಇಲ್ಲಿ ಕಾರ್ಮಿಕರು ಹೋಗಿರ್ತಾರೆ. ಆದ್ರೆ ಅಲ್ಲಿ ಕ್ಲಸ್ಟರ್ ಐಟಿ ಇರೋದ್ರಿಂದಾಗಿ ಅಲ್ಲಿ JCB ಅಂದ್ರೆ ಈ ಇಟಾಚಿನ ಡ್ರೈವ್ ಮಾಡ್ತಿದ್ದ ಡ್ರೈವರ್ ಏನಿದ್ದಾನೆ ಆತನಿಗೆ ಗೊತ್ತಿರೋದಿಲ್ಲ. ಇಮಿಡಿಯೇಟ್ ಆಗಿ ಆ ಕಲ್ಲುಗಳನ್ನ ಎಲ್ಲನೂ ಕೂಡ ಕೆಳಗಡೆ ಹಾಕುವಂತ ಸಂದರ್ಭದಲ್ಲಿ ಕಾರ್ಮಿಕರು ಅಲ್ಲಿ ಕೆಲವೊಂದಷ್ಟು ಕಲ್ಲುಗಳನ್ನ ಪುಡಿಯನ್ನ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ದೊಡ್ಡ ಗಾತ್ರದ ಒಂದು ಕಲ್ಲೇನಿದೆ ಅದು ಬೀಳುವಂತ ಸಂದರ್ಭದಲ್ಲಿ ಅಲ್ಲಿ ಕಾರ್ಮಿಕರಿಗೂ ಕೂಡ ಗೊತ್ತಾಗಿಲ್ಲ. ಯಾವಾಗ ಈ ಒಂದು ಘಟನೆ ನಡೆಯುತ್ತೆ ಇಮಿಡಿಯೇಟ್ ಆಗಿ ಅಲ್ಲಿ ಆಲ್ಮೋಸ್ಟ್ ಈಗ 7 ಜನ ಸತ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಇನ್ನೂ ಕೆಳಗಡೆ ಇನ್ನೂ ಸಾಕಷ್ಟು ಜನರು ಇದ್ದಾರೆ ಅಂತ ಹೇಳಾಗ್ತಾ ಇದೆ. ಆಲ್ಮೋಸ್ಟ್ ಇನ್ನೂ ಕೂಡ ಒಂದು 3ರಿಂದ 4 ಜನ ಕಾರ್ಮಿಕರು ಒಳಗಡೆ ಸಾವನ್ನಪ್ಪಿದ್ದಿರುವಂತಹ ಮಾಹಿತಿ ಇದೆ. ಹೀಗಾಗಿ ಅವರನ್ನ ಮೃತದೇಹಗಳನ್ನ ಹೊರಗೆ ತೆಗೆಯುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. JCB ಮೂಲಕವಾಗಿ, ಇಟ್ಯಾಚಿ ಮೂಲಕವಾಗಿ ಆ ಬಿದ್ದಿರುವಂತ ಕಲ್ಲುಗಳನ್ನ ಸಂಪೂರ್ಣವಾಗಿ ಮೇಲೆ ಎತ್ತಿ ಅಲ್ಲಿ ಅವಶೇಷದ ಕೆಳಗಡೆ ಸಿಲುಕಿಕೊಂಡಿರುವಂತ ಕಾರ್ಮಿಕರನ್ನ ಹೊರ ತೆಗೆಯುವಂತ ಕೆಲಸಗಳು ಆಗುತ್ತೆ. ಆಲ್ಮೋಸ್ಟ್ ಇನ್ನು ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಕಾರ್ಮಿಕರಿಗೆ ಕೆಲವೊಂದಷ್ಟು ಜನರಿಗೆ ಕಾಲ್ಗಾಗಿರ್ಬೋದು, ಕೈಗಾಗಿರ್ಬೋದು, ತಲೆಗಾಗಿರ್ಬೋದು, ಈ ಕೆಲವೊಂದಷ್ಟು ಅವರ ಮೃತದೇಹದ ಮೇಲುಗಡೆ ಸಾಕಷ್ಟು ಹೆಡ್ ಬಿದ್ದಿತ್ತು. ಜೊತೆಗೆ ಇನ್ನೂ ಕೆಲವರು ಗಾಯಗಳಾಗಿದ್ದಾವೆ. ಅವರನ್ನೆಲ್ಲರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿ ಸಾವಿನ ನೋವಿನ ಸಂಖ್ಯೆ ಈಗ ಸಾಕಷ್ಟು ಏರಿಕೆ ಆಗುವಂತ ಸಾಧ್ಯತೆ. ಯಾಕಂದ್ರೆ ಈಗ 7 ಜನ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ 3 ಅಥವಾ 4 ಸಾವಿನ ಸಂಖ್ಯೆ ಏರಿಕೆ ಆಗ್ಬೋದು ಅನ್ನುವಂತ ಚಾನ್ಸಸ್ ಕೂಡ ಇದೆ. ಹೀಗಾಗಿ ಸಣ್ಣ ಪುಟ್ಟ ಗಾಯಗಳಾಗಿದ್ರು ಅವರು ಕೂಡ ಆಸ್ಪತ್ರೆ ಸೇರಿಸಲಾಗಿದೆ. ಜೊತೆಗೆ ಗಂಭೀರವಾಗಿ ಗಾಯ ಆಗಿದ್ದಂತ ಕಾರ್ಮಿಕರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇದೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಹೋಗಿದ್ದಾರೆ. ಜೊತೆಗೆ ಅಲ್ಲಿ ಆಂಬ್ಯುಲೆನ್ಸ್ ಗಳನ್ನ ಒಂದು ನಿಯೋಜನೆ ಮಾಡಲಾಗಿದೆ. ಇನ್ನೂ ಕೂಡ ಜಾಸ್ತಿ ಜನ ಸಿಲುಕಿಕೊಂಡಿರುವಂತ ಚಾನ್ಸಸ್ ಇರೋದ್ರಿಂದ ಮತ್ತಷ್ಟು ಆಂಬ್ಯುಲೆನ್ಸ್ ಅನ್ನ ಕರೆಸ್ಕೊಂಡು ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸೋದಕ್ಕೂ ಕೂಡ ಮುಂದಾಗ್ತಿರುವಂತದ್ದು. ರೋಶ್ನಿ, ಅಜಯ್, ಇನ್ನ ಈ ಕ್ರಷರ್ ಮಾಲೀಕನ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಅಂತಂದ್ರೆ ಅಲ್ಲಿದ್ದಂತ ಕಾರ್ಮಿಕರು ಈಗ ಈಗ ಸಿಕ್ಕಾಕೊಂಡಿರೋಂಥವ್ರು ಬಿಟ್ರೆ, ಇನ್ನ ಮೃತಪಟ್ಟಿರೋಂಥವ್ರು ಬಿಟ್ರೆ ಬೇರೆ ಕಾರ್ಮಿಕರ ಹತ್ರ ಪೊಲೀಸರು ಏನಾದ್ರು ವಿಚಾರಿಸಿದ್ರ? ಯಾರಾದ್ರೂ ಸಿಕ್ಕಿದ್ರ ಅಲ್ಲಿ ಕಾರ್ಮಿಕರು ಕ್ರಷರ್ ಮಾಲೀಕನ ಬಗ್ಗೆ ವಿಚಾರಿಸುವಂತ ಸಂದರ್ಭದಲ್ಲಿ? ಅಲ್ಲಿ ಮೇಲ್ನೋಟಕ್ಕೆ ಕೆಲವೊಂದಷ್ಟು ಕಾರ್ಮಿಕರು ಬೇರೆ ಕೆಲಸವನ್ನ ಅದೇ ಒಂದು ಕ್ರಷರ್ ಅಲ್ಲಿ ಬೇರೆ ಭಾಗದಲ್ಲಿ ಅಂದ್ರೆ ಅಕ್ಕಪಕ್ಕದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಯಾವಾಗ ದೊಡ್ಡ ಮಟ್ಟದ ಸೌಂಡ್ ಬರುತ್ತೋ ಜೊತೆಗೆ ಅಲ್ಲಿ ಇದ್ದಂತ ಕಾರ್ಮಿಕರು ಹೋದಂತ ಸಂದರ್ಭದಲ್ಲಿ ಈ ರೀತಿ ಆಗಿರುತ್ತೆ. ಕೂಡಲೇ ಅಲ್ಲಿಗೆ ಉಳಿದಂತ ಕೆಲವೊಂದಷ್ಟು ಕಾರ್ಮಿಕರು ಇಮಿಡಿಯೇಟ್ ಆಗಿ ಫೋನ್ ಅನ್ನ ಮಾಡಿ ಪೊಲೀಸ್ನವರಿಗೆ ಮಾಹಿತಿಯನ್ನು ಕೊಡ್ತಾರೆ. ನಂತರ ಪೊಲೀಸರು ಕೂಡ ಬರ್ತಾರೆ. ಈಗ ಕಾರ್ಮಿಕರು ಅಲ್ಲಿದ್ದಂತ ಕೆಲವೊಂದಷ್ಟು ಪ್ರತ್ಯಕ್ಷದರ್ಶಿಗಳು ಏನಿದ್ದಾರೆ ಅವರನ್ನು ಕೂಡ ಮಾಹಿತಿ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕಾವೇರಿ ಕ್ರಷರ್ ಏನಿದೆ ಇದು ಹಲವು ವರ್ಷಗಳಿಂದ ಕೂಡ ಆ ಒಂದು ಕಲ್ಲಿನ ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಇಲ್ಲಿ ಕೆಲವೊಂದಷ್ಟು ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಅಲ್ಲಿ ತೆಗೆದುಕೊಂಡಿರುವಂತ ಕಲ್ಲಿನ ಕ್ವಾರಿ ಅಂದ್ರೆ ಬಂಡೆಗಳನ್ನ ಪುಡಿ ಮಾಡುವಂತದ್ದು, ಜೊತೆಗೆ ಸೈಜ್ ಗಳನ್ನ ಮಾಡಿ ಅದನ್ನ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಆ ಕ್ರಷರ್ ನಲ್ಲಿ. ಹೀಗಾಗಿ ಅವರು ತೆಗೆದುಕೊಂಡಿರುವಂತ ಲಿಮಿಟ್ ಏನಿದೆ ಅಂದ್ರೆ ಒಂದು ಬಂಡೆಯನ್ನ ಕೊರಿಬೇಕಾದ್ರೆ ಇಷ್ಟು ವ್ಯಾಪ್ತಿಗೆ ಅವರು ಒಂದು ಬಂಡೆಗಳನ್ನ ಪುಡಿ ಮಾಡ್ಬೇಕಾಗುತ್ತೆ, ಅಷ್ಟು ಪರ್ಮಿಷನ್ ಮಾತ್ರ ತೆಗೆದುಕೊಂಡಿರ್ತಾರೆ. ಆದ್ರೆ ಆ ವ್ಯಾಪ್ತಿಯನ್ನ ಮೀರಿ ಮತ್ತಷ್ಟು ಜಾಗಗಳನ್ನ ಅವರು ಅಕ್ರಮವಾಗಿ ಒಂದು ಅಲ್ಲಿ ಸೇರ್ಕೊಂಡು ಅಲ್ಲಿ ಒಂದು ಕ್ರಷರ್ ನಡೆಸ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಇರೋದ್ರಿಂದ ಪೊಲೀಸರು ಇವರ ಒಂದು ಸಂಪೂರ್ಣ ಮಾಹಿತಿಯನ್ನು ಸೇರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಆನಂದ್ ಸ್ವಾಮಿ ಏನಿದ್ದಾನೆ ಕ್ರಷರ್ ಮಾಲೀಕ, ಈತನನ್ನ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಹಿಂದೆ ಕೂಡ ಕೇಳಿತು. ಇವರು ವ್ಯಾಪ್ತಿಗೆ ಬಿಟ್ಟು ಮತ್ತಷ್ಟು ಅಕ್ರಮವಾಗಿ ಒಂದು ಸ್ಥಳವನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಕೂಡ ಮಾಡಬಾರ್ದು, ಯಾಕಂದ್ರೆ ತೆಗೆದುಕೊಂಡಿರುವಂತ ಪರ್ಮಿಷನ್ ಇಷ್ಟು ಜಾಗದಲ್ಲಿ ಹೇಳಿ, ಆದ್ರೆ ಇವರು ಹೆಚ್ಚಿನ ಜಾಗದಲ್ಲಿ ಇವರು ಒಂದು ಮೈನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ. ಹೀಗಾಗಿ ಆತ ಯಾವಾಗ ಈ ಒಂದು ಘಟನೆ ನಡೆಯುತ್ತೆ ಮಾಲೀಕ ಆನಂದ್ ಸ್ವಾಮಿ ಕೂಡ
ಅಬ್ಸ್ಟ್ಯಾಂಡ್ ಆಗಿದ್ದಾನೆ, ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಪೊಲೀಸ್ನವರು ಆತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನುವಂತ ಪೊಲೀಸ್ನವ್ರಿಗೂ ಮಾಹಿತಿ ಇಲ್ಲ. ಹೀಗಾಗಿ ಆತನನ್ನ ಪತ್ತೆ ಮಾಡುವಂತ ಕೆಲಸವೂ ಕೂಡ ಮುಂದಾಗಿದ್ರೆ. ಸದ್ಯ ಈ ಒಂದು ದುರ್ಘಟನೆ ನಡೀತು, ಇದರಲ್ಲಿ ಸಾವಿನ ನೋವಿನ ಸಂಖ್ಯೆ ಕೂಡ ಮತ್ತಷ್ಟು ಹೆಚ್ಚಾಗುವಂತ ಆತಂಕ ಕೂಡ ಇದೆ. ಹೀಗಾಗಿ ಸಿಲುಕಿಕೊಂಡಿರುವಂತ ಕಾರ್ಮಿಕರನ್ನ ಸಂಪೂರ್ಣವಾಗಿ ಅವರ ಮೃತದೇಹಗಳನ್ನ ಎತ್ತಿದ ನಂತರವಷ್ಟೇ ಮತ್ತಷ್ಟು ಸಾವು ಹೆಚ್ಚಾಗುವಂತ ಎಲ್ಲ ಚಾನ್ಸಸ್ ಕೂಡ ಇದೆ. ರೋಶ್ನಿ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.